ಪತ್ರಕರ್ತರು ಗ್ರಾಮ ವಾಸ್ತವ್ಯ ಮಾಡಿದ ಬಳಿಕ ಶಾಲೆಯ ಚಿತ್ರಣವೇ ಬದಲಾಗಿದೆ. ಮೂಲಭೂತ ಸೌಕರ್ಯ ಹೆಚ್ಚಾಗಿದೆ. ವಿದ್ಯಾರ್ಥಿಗಳ ಸಂಖ್ಯೆಯಲ್ಲೂ ಕೂಡ ಹೆಚ್ಚಳವಾಗಿದೆ ಅಂತ ಕುತ್ಲೂರು ಸರ್ಕಾರಿ ಶಾಲೆಯ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಕನಕವರ್ಮ ಜೈನ್ ಹೇಳಿದ್ದಾರೆ. ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಕುತ್ಲೂರು ಸರ್ಕಾರಿ ಶಾಲೆಯ ವತಿಯಿಂದ ಶಾಲೆಯ ಅಭಿವೃದ್ಧಿಗೆ ಮಹತ್ತರ ಕೊಡುಗೆ ನೀಡಿದ ಎಂಆರ್ಪಿಎಲ್ ಗ್ರೂಪ್ ಜನರಲ್ ಮ್ಯಾನೇಜರ್ ಕೃಷ್ಣ ಹೆಗಡೆ ಹಾಗೂ ಬಿಎಎಸ್ಎಫ್ ನಿರ್ದೇಶಕ ಶ್ರೀನಿವಾಸ್ ಪ್ರಾಣೇಶ್ ಅವರನ್ನು ಸನ್ಮಾನಿಸಿ ಮಾತನಾಡಿದರು. ಈ ಶೈಕ್ಷಣಿಕ ವರ್ಷದಿಂದ ಕುತ್ಲೂರು ಸರ್ಕಾರಿ ಶಾಲೆಯಲ್ಲಿ ಎಲ್ಕೆಜಿ, ಯುಕೆಜಿ ತರಗತಿ ಆರಂಭಿಸಲು ರಾಜ್ಯ ಸರ್ಕಾರ ಅನುಮತಿ ನೀಡಿದೆ. ಈಗಾಗಲೇ ಪೋಷಕರು ತಮ್ಮ ಮಕ್ಕಳನ್ನ ಶಾಲೆಗೆ ಸೇರಿಸುವ ಭರವಸೆ ನೀಡಿದ್ದಾರೆ. ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ಅಭಿಯಾನ ಕೂಡ ಆರಂಭಿಸಲಾಗಿದೆ ಎಂದು ಹೇಳಿದರು. ಹಾಗೆ ಈಗ ನಾವು ಎಲ್ಕೆಜಿ, ಯುಕೆಜಿ ಪ್ರಾರಂಭ ಸರ್ಕಾರ ನಮಗೆ ಆರ್ಡರ್ ಕೊಟ್ಟಿದೆ. ಅದರ ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ. ಒಳ್ಳೆಯ ನಮಗೆ ಸಪೋರ್ಟ್ ಇದೆ. ಆದರೆ ಏನು ಹೇಳ್ತಾರೆ ಅಂದರೆ, ಮಕ್ಕಳನ್ನು ಕಳಿಸುವವರು ಹೇಳ್ತಾರೆ ಬಸ್ಸಿನ ವ್ಯವಸ್ಥೆ ಇದೆಯಾ ಅಂತ ಪ್ರಶ್ನೆ ಮಾಡ್ತಾರೆ ನಮ್ಮಲ್ಲಿ ಅಷ್ಟು ವ್ಯವಸ್ಥೆ ಇಲ್ಲ. ದಾನಿಗಳು ಇದ್ದರೆ ಖಂಡಿತ ಮುಂದಿನ ದಿನದಲ್ಲಿ ಬಸ್ಸಿನ ವ್ಯವಸ್ಥೆಯನ್ನು ಕೂಡ ನಾವು ಮಾಡಬೇಕು ಎನ್ನುವಂಥ ತೀರ್ಮಾನವನ್ನು ಕೈಗೊಂಡಿದ್ದೇವೆ. ಹಾಗೆ BSFನವ್ರ ಬಗ್ಗೆ ನಾವು ಹೇಳಬೇಕಾಗಿಲ್ಲ. ಹೋದ ವರ್ಷ ನಾನು ಇರಲಿಲ್ಲ, ರಾಮಚಂದ್ರ ಭಟ್ರು ಇದ್ದರು. ಅವ್ರು ನಾವು ನೆನಪಿಸಿಕೊಳ್ಳಲೇಬೇಕು. ಅವರ ಪ್ರಯತ್ನದಿಂದ ಇವತ್ತು ಸ್ಕೂಲ್ ಉಳಿದಿದೆ. ಅವರ ಸಂದರ್ಭದಲ್ಲಿ ಸಮವಸ್ತ್ರ ಹಾಗೂ ಪುಸ್ತಕಗಳು ಹಾಗೂ ಶುದ್ಧ ನೀರಿನ ಘಟಕವನ್ನು ಹೊಸ ಸ್ಕೂಲ್ಗೆ ಕೊಟ್ಟಿದ್ದೀರಾ. ಎಂಆರ್ಪಿಎಲ್ನ ನಿವೃತ್ತ ಗ್ರೂಪ್ ಜನರಲ್ ಮ್ಯಾನೇಜರ್ ಕೃಷ್ಣ ಹೆಗ್ಡೆ ಅವರು ಮಾತನಾಡಿ, ತಮ್ಮ ಸಂಸ್ಥೆ ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ನೀಡುತ್ತಾ ಬಂದಿದೆ. ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿಯನ್ನ CSR ನಿಧಿ ಮೂಲಕ ನೀಡಲಾಗುತ್ತಿದೆ. ಕುತ್ಲೂರು ಶಾಲೆಯ ಅಭಿವೃದ್ಧಿಗೆ ಎಲ್ಲಾ ರೀತಿಯ ನೆರವಿನ ಭರವಸೆ ನೀಡಿದರು. ಎಂಆರ್ಪಿಎಲ್ ಸಂಸ್ಥೆ ಕಳೆದ 5 ವರ್ಷಗಳಲ್ಲಿ ಅಂತ ಹೇಳಿದರೆ ಸಾಧಾರಣ ವಿದ್ಯಾಕ್ಷೇತ್ರಕ್ಕೆ, ಆರೋಗ್ಯ ಕ್ಷೇತ್ರಕ್ಕೆ, ಸಾಮಾಜಿಕವಾಗಿ ನಮ್ಮ ಕಲ್ಚರ್ಗೆ, ಎನ್ವೈರ್ಮೆಂಟ್ಗಾಗಿ ಸಾಧಾರಣ ಒಂದು ದಕ್ಷಿಣ ಕನ್ನಡ ಮತ್ತು ಉಡುಪಿಗೆ 150 ಕೋಟಿಗೂ ಹೆಚ್ಚು CSR ಅನುದಾನವನ್ನು, ಅದರಲ್ಲಿ ಸರ್ಕಾರಿ ಶಾಲೆಗಳಿಗೆ ಕೊಟ್ಟಂತಹ ಮತ್ತು ಸರ್ಕಾರಿ ಹಾಸ್ಪಿಟಲ್ಗಳಿಗೆ ಕೊಟ್ಟಂತಹ ಅನುದಾನವೇ ಜಾಸ್ತಿ. ಹಾಗಾಗಿ ಈ ಪತ್ರಕರ್ತರ ಸಂಘ ಒಂದು ಸರ್ಕಾರಿ ಶಾಲೆಯನ್ನು ದತ್ತು ಪಡೆದುಕೊಂಡು ಅದಕ್ಕೆ ಬೇಕಾದಂತಹ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡ್ತಾ ಇರುವುದು ನಮಗೂ ತುಂಬ ಸಂತೋಷ. ಇದಕ್ಕಾಗಿ ನಮ್ಮಿಂದ ಏನು ಸಹಾಯವಾಗ್ತದೆ ಅದನ್ನು ನಾವು ಇವತ್ತಿಗೆ ಮಾತ್ರ ಅಲ್ಲ, ಮುಂದೆನೂ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಈಗ LKG, UKG ಸ್ಟಾರ್ಟ್ ಮಾಡಿ ಅದಕ್ಕೂ ಕಟ್ಟಡಗಳ ಅಗತ್ಯ ಇದೆ ಅಂತ ಹೇಳಿದರು. ಅದನ್ನು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. BSF ನಿರ್ದೇಶಕ ಶ್ರೀನಿವಾಸ್ ಪ್ರಾಣೇಶ್ ಅವರು ಮಾತನಾಡಿ, ಪತ್ರಕರ್ತರ ಸಂಘ ಸಮಾಜಕ್ಕೆ ಮಾದರಿಯಾದ ಕೆಲಸ ಮಾಡುತ್ತಿದೆ. ತಮ್ಮ ಸಂಸ್ಥೆಯ ವತಿಯಿಂದ ಶಾಲೆಗೆ ಕುಡಿಯುವ ನೀರಿನ ಘಟಕ, ಸ್ಮಾರ್ಟ್ ಕ್ಲಾಸ್, ಸಮವಸ್ತ್ರ ಹಾಗೂ ನೋಟ್ಬುಕ್ ನೀಡಲಾಗಿದೆ. ಮುಂದೆಯೂ ಈ ಸರ್ಕಾರಿ ಶಾಲೆ ಅಭಿವೃದ್ಧಿಗೆ ತಮ್ಮ ಸಂಸ್ಥೆ ಕೈ ಜೋಡಿಸಲಿದೆ ಎಂದು ಹೇಳಿದರು. which is health, education and sanitation. Idರಲ್ಲಿ we always contributed to the society. So ಅಲ್ಲಿ ಹೋದಾಗ ನಾವು when we saw how the school was, where the school was, ಮತ್ತೆ ಅಲ್ಲಿರೋ challenges ಎಲ್ಲ ನೋಡಿದಾಗ we thought okay, ನೀರಿನ one part, but more importantly ಮಕ್ಕಳಿಗೆ ಬುಕ್ಸ್ ಆಗಲಿ ಇದಲ್ಲಾಗಲಿ ಇದು ನಮ್ಗೆ ಇವೊಂದು ಪ್ರಪೋಸಲ್ ಇರಲಿಲ್ಲ. ವಿ ಥಾಟ್ ವಿ ಶುಡ್ ಎಕ್ಸ್ಟೆಂಡ್ ಅಂತ ಹೇಳಿ ದಟ್ ಪ್ರಪೋಸಲ್ ವಿ ಗಾಟ್ ಥ್ರೂ. ಕಾರ್ಯಕ್ರಮದಲ್ಲಿ BSF ಮಾನವ ಸಂಪನ್ಮೂಲ ವಿಭಾಗದ ಪ್ರಬಂಧಕ ಸಂತೋಷ್, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಪುಷ್ಪರಾಜ್ PN, ಮಂಗಳೂರು ಪ್ರೆಸ್ ಕ್ಲಬ್ ಅಧ್ಯಕ್ಷ PB ಹರೀಶ್ ರೈ, ರೋಟರಿ ಕ್ಲಬ್ ಅಧ್ಯಕ್ಷ ಭಾಸ್ಕರ್ ಕಟ್ಟ, ಕುತ್ಲೂರು ಶಾಲಾಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷೆ ಶ್ವೇತಾ ಜಗದೀಶ್, ಸದಸ್ಯರಾದ ಗಾಯತ್ರಿ, ಹರ್ಷಿತ್ ಉಪಸ್ಥಿತರಿದ್ದರು. ಶರಸಾಲಿಯನ್, V4 ನ್ಯೂಸ್, ಮಂಗಳೂರು.